ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿ ಬಂದು ಉಪ್ಪಿಟ್ಟು ಅಂತಂದರೆ ಸ್ವಲ್ಪ ಎಲ್ಲರಿಗೂ ಅಲರ್ಜಿ. ಸೊ ಇಷ್ಟ ಆಗಲ್ಲ ಉಪ್ಪಿಟ್ಟು ಅಂತಂದರೆ. ನಮಗೂ ಹಾಗೇ ಜಾಸ್ತಿ ಇಷ್ಟ ಆಗಲ್ಲ. ಸೊ ಇವತ್ತು ಹಸಿ ಅವರೆಕಾಳು ಹಾಕ್ಬಿಟ್ಟು ಮಾಡ್ತಾ ಇರೋದು ಉಪ್ಪಿಟ್ಟನ್ನ. ಹಾಗಾದರೆ ಚೆನ್ನಾಗಿರುತ್ತೆ, ತಿನ್ಬೋದು ಅಂತ ಅಂದ್ಬಿಟ್ಟು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಟೈಮು ಒಂದು ವಿಡಿಯೋ ಹಾಕಿದ್ದೆ, ಚಿಕನ್ ಸಾಂಬಾರು ಮತ್ತು ಚಿಲ್ಕವರೆಕಾಳನ್ನ ಹಾಕ್ಬಿಟ್ಟು ಚಿಕನ್ ಸಾಂಬಾರು ಮಾಡಿದ್ದೆ. ಆ ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಈರುಳ್ಳಿನ ತೊಳೆದ್ಬಿಟ್ಟು ಹಾಕು ಅಂತ ಅಂದ್ಬಿಟ್ಟು. ನಾನು ಈರುಳ್ಳಿನ ತೊಳೆದೇ ಹಾಕೋದಿಲ್ಲ. ಅದು ಈರುಳ್ಳಿ ಮೇಲೆ ಕಪ್ಪಾಗಿರುತ್ತಲ್ವ, ಆ ಥರ ಹಾಕಿದರೆ ತೊಳೆಯೋದೇ ಯಾವುದೇ ಕಾರಣಕ್ಕೂ ಹಾಕಲ್ಲ. ತೊಳೆದ್ಬಿಟ್ಟೆ ಹಾಕೋದು. ಚೆನ್ನಾಗಿದ್ದಾಗ ಒಂದೊಂದು ಸಲ ಹಾಗೆ ಹಾಕ್ತೀನಿ, ಇಲ್ಲ ಅಂತಂದರೆ ತೊಳೆದ್ಬಿಟ್ಟು ಹಾಕ್ತೀನಿ. ಅದಕ್ಕೆ ಯಾರೋ ಬಂದ್ಬಿಟ್ಟು ಗಲೀಜು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು, ರಿಪ್ಲೈ ಕೊಟ್ಟಿದ್ರು. ಈರುಳ್ಳಿ ತೊಳೆದಾಕಿ ಅಂತ ಕಮೆಂಟ್ ಮಾಡಿದಾರಲ್ಲ, ಅದಕ್ಕೆ ಬಂದ್ಬಿಟ್ಟು ಅವ್ರು ಗಲೀಜು ಅಂತ ಕಮೆಂಟ್ ಮಾಡಿದರು. ಸೊ ನನ್ನಷ್ಟು ಕ್ಲೀನ್ ಇದ್ದೀರಾ ನೀವು ಫಸ್ಟು ನೋಡ್ಕೊಳ್ಳಿ. ನನ್ನನ್ನೇ ತುಂಬ ಜನ ಎಲ್ಲ ಕ್ಲೀನ್ ಇವಳು ಅಂತ ಅಂದ್ಬಿಟ್ಟು ಅಂತಾರೆ. ನಾನೇ ಸುಮಾರು ಜನ ಹಂಗೆ ಮಾಡಿ ಅಂತಂದರೆ ಕ್ಲೀನಾಗಿರಿ ಅಂತ ಅಂದ್ಬಿಟ್ಟು ನಾನೇ ಎಲ್ಲರಿಗೂ ಹೇಳ್ತೀನಿ, ನಾನೇ ತುಂಬ ಕ್ಲೀನು. ನನಗೆ ಬಂದ್ಬಿಟ್ಟು ನೀವು ಆ ಥರ ಕಮೆಂಟ್ ಮಾಡ್ತಿದ್ದೀರಲ್ಲ. ಹೋಟೆಲ್ಗೆ ಊಟಕ್ಕೆ ಹೋದಾಗ, ಯಾರ ಮನೆಗಾದರೂ ಊಟಕ್ಕೆ ಹೋದಾಗ ಫಸ್ಟು ಅವ್ರು ಕ್ಲೀನಾಗಿದ್ದಾರೆ ಅಂತ ನೋಡ್ತೀನಿ. ನನಗೆ ಇಷ್ಟ ಆದ್ರೇ ಊಟ ಮಾಡೋದು, ಇಲ್ಲ ಅಂತಂದರೆ ಊಟನೇ ಮಾಡಲ್ಲ. ನನಗೆ ಅಷ್ಟು ಇಷ್ಟ ಆಗಲ್ಲ. ಎಲ್ಲ ಕ್ಲೀನು ಅಂತ ಕ್ಲೀನ್ ನೋಡ್ತೀನಿ. ಬಟ್ ನನಗೆ ಹೇಳಕ್ಕೆ ಬರಬೇಡಿ ನೀವು, ಫಸ್ಟ್ ನೀವು ಕ್ಲೀನಾಗಿರಿ. ತರಕಾರಿನೇ 3 ಸಲ ತೊಳಿತೀನಿ. ಅಕ್ಕಿ ಎಲ್ಲ ತೊಳಿಬೇಕು ಅಂತಂದರೆ ಅದನ್ನು 2 ಸಲ 3 ಸಲ ತೊಳಿತೀನಿ. ನನಗೆ ನೀವು ಈ ಥರ ಎಲ್ಲ ಹೇಳ್ತಿರಲ್ಲ. ಮತ್ತು ನನ್ನನ್ನೇ ಎಷ್ಟೊಂದು ಜನ ನಾನು ಆ ಥರ ಕ್ಲೀನು ಅಂತ ಹೇಳೋದಕ್ಕೆ ನನ್ನನ್ನು ಬಂದ್ಬಿಟ್ಟು ಇವಳು ಸಿಕ್ಕಾಪಟ್ಟೆ ಕ್ಲೀನು ಹಂಗೆ ಅಂತ ಅಂದ್ಬಿಟ್ಟು ಕ್ಲೀನಾಗಿರೋದಕ್ಕೆ ಆಡ್ಕೋತಾರೆ ನನ್ನನ್ನು. ಅಂಥದ್ರಲ್ಲಿ ನೀವು ನನಗೆ ಬಂದು ಕಮೆಂಟ್ ಮಾಡೋದು ಸರಿನಾ? ಅದನ್ನೇ ಮಾತಾಡೋದು ಬೇಡ, ಸಾಕು, ಅದನ್ನು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಹಾಕ್ಬಿಟ್ಟು ಉಪ್ಪಿಟ್ಟಿಗೆ ಒಂದು ಕಡೆ ಕುಕ್ಕರಲ್ಲಿ ಅವರೆಕಾಳನ್ನ ಬೇಯಿಸ್ಕೊಂಡಿದ್ದೆ. ಅದನ್ನು ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೀರು ಸಮೇತ ಹಾಕಿದರೆ ಚೆನ್ನಾಗಿರುತ್ತೆ. ನೀರು ಬಸಿಬೇಡಿ, ಯಾಕೆಂತಂದರೆ ಅವರೆಕಾಳನ್ನೇ ಒಂದು 2 ಸಲ 3 ಸಲ ಅವರೆಕಾಳನ್ನೇ ತೊಳ್ಕೊಂಡಿರ್ತೀವಲ್ವ, ಅದೇನು ಅದರಲ್ಲಿ ಇರೋದಿಲ್ಲ. ನೀರು ಸಮೇತ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಎಷ್ಟು ಬೇಕು ನೀರು ಅಷ್ಟನ್ನು ಹಾಕೋತಾ ಇದ್ದೀನಿ. ಸೊ ಅವರೆಕಾಳು ಉಪ್ಪಿಟ್ಟು ಚೆನ್ನಾಗಿರುತ್ತೆ, ಹಸಿ ಅವರೆಕಾಳು. ನೀವು ಕೂಡ ಟ್ರೈ ಮಾಡಿ. ಗೊತ್ತಿಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇದ್ದೀನಿ, ಅವರೆಕಾಳು ಉಪ್ಪಿಟ್ಟು, ಹಸಿ ಅವರೆಕಾಳು ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಬಿಸಿ ತಿನ್ನಬೇಕು ಉಪ್ಪಿಟ್ಟನ್ನ, ಆವಾಗಲೇ ತಿಂದಂಗಂತ ಅನ್ಸೋದು. ತಣ್ಣಗಾದರೆ ಒಂಥರ ತಿನ್ನೋಕ್ಕಾಗಲ್ಲ, ವಾಪಸ್ ಬಂದಂಗೆ ಅನಿಸ್ತಾ ಇರುತ್ತೆ, ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಬಿಸಿ ತಿಂದ್ರೇ ಚೆಂದ. ಮೊಸರು ಕೊಡ್ತೀನಿ. ಮೊಸರು ಬೇಕು ಇಲ್ಲಂದ್ರೆ ಹೆಂಗೈತೆ ಅವರೆಕಾಳು ಉಪ್ಪಿಟ್ಟು? ಅವೇ ನಾನು ತಿಂತಾ ಇಲ್ಲ, ಸ್ವಲ್ಪ ಟೇಸ್ಟ್ ನೋಡಿದೆ ಅಷ್ಟೇ. ಇಷ್ಟೇ ಗೈಸ್. ಆಂಟಿ ಮನೆ ತಿಂಡಿಗೆ ಹೋಗ್ಬೇಕು, ಬೇಜಾರು ಮಾಡ್ಕೊತಾರೆ. ಇಡ್ಲಿ ಮಾಡೋರೆ ಆಂಟಿ. ಇಡ್ಲಿ ಮಾಡೋದೇ ಅಪರೂಪ, ಇವತ್ತು ಮಾಡೋರಲ್ಲ, ಅದೇ ಸ್ಪೆಷಲು. ಅದಕ್ಕೆ ಅಲ್ಲಿ ತಿಂಡಿಗೆ ಹೋಗ್ತೀನಿ. ಅವರೆಕಾಳು ಉಪ್ಪಿಟ್ಟಲ್ವಾ, ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀನಿ. ಉಪ್ಪಿಟ್ಟು ಏನು ಗೊತ್ತಾ ಗೈಸ್, ಬಿಸಿದೇ ತಿಂದ್ಬಿಡ್ಬೇಕಿಲ್ಲ, ತಿನ್ನೋಕ್ಕಲ್ಲ. ನೈಸಾ, ವೆರಿ ನೈಸಾ, ಸಿಂಪಲ್ ರೈಸಾ ಗೈಸ್. ಆಂಟಿ ಮನೆಗೆ ಇಡ್ಲಿ ತಿನ್ನಕ್ಕೆ ಬಂದಿದ್ದೀನಿ, ಹೇಳಿದ್ನಲ್ವ ಅವಾಗಲೇ. ನಾನು ಏನು ತಿಂದಿಲ್ಲ ಗೈಸ್, ಹೊಟ್ಟೆ ಹಸುವಾಗೈತೆ. ಉಪ್ಪಿಟ್ಟು ಮಾಡಿದ್ದೆ, ಉಪ್ಪಿಟ್ಟು ತಿಂದಂಗೆ ಬಂದೆ ಕಣೋಂಟಿ. ಇಡ್ಲಿ ತಿನ್ನು, ಉಪ್ಪಿಟ್ಟು ಯಾಕೆ ತಿಂತೀಯ? ಆಂಟಿ ಜಾಸ್ತಿ ಇಡ್ಲಿ ಮಾಡಲ್ಲ, ಇಡ್ಲಿ ಮಾಡಲ್ಲ, ಹೊರಟಾಯ್ತವೆ ಅಂತ ಇವತ್ತು ಮಾಡಿದ್ದೀನಿ. ಸಂಜೆ ಹೇಳ್ತಾಳೆ, ಹೆಂಗೆ ನೋಡ್ಬೇಕು. ಇಷ್ಟು ಬರವಲ್ಲ, ಸಣ್ಣ ಕಣ ಇಡ್ಲಿ ತಪ್ಪಿ ನಮ್ಮವು ಹಾಕಿ ಸಾಕು. ಇವು ಅನ್ನ ಹಾಕಿ ಮಾಡಿದವು, ಇವು ನೋಡು ಚಳಿ ಮೊದ್ಲು ಮಾಡಿದ್ನೆಲ್ಲ ಅವು ತಳ್ದಾರ. ಏತಿ ಉಪ್ಪಿಟ್ಟು ತಿಂದು ಬಂದ್ರೆ ಆಗೋದು ಒಂಚೂರು ತಿಂದು ಬರಲೇ ಇಲ್ಲ. ಯಾಕೆ ಇವಾಗ ಹೋಗ್ತೀಯ?
ಯಾಕೆ ಉಪ್ಪಿಟ್ಟು ತಿನ್ಬೇಕು? ಕಾಳು ಉಪ್ಪಿಟ್ಟಲ್ವಾ ತಾಬರಿ ಹಂಗಾರ ಒಂದ್ ಸಣ್ಣ ಬಾಕ್ಸಿಗೆ ಹಾಕ್ಯಂಡು ತಿನ್ನೀರ ಹ್ಮ್ ತೆಗಿರಿ ಸಾಕು. ನಾನು ಅವತ್ತು ಜಾಸ್ತಿ ತಿನ್ನಕ್ಕಲ್ಲ ಊಟ. ಅಲ್ಲಲ್ಲಲ್ಲಲ್ಲಲ್ಲ ತಿನ್ನು ಸಣ್ಣ ಐತೆ ಇದೀಯ ಅದಕ್ಕೆ ಡಯಟ್ ಮಾಡ್ತಾ ಇದೀಯಾ? ನಾನು ಸಣ್ಣ ಆಗ್ಬೇಕಣೆ ಇರೋದೇ ಸಣ್ಣ ನಾನು. ಅದ್ಯಾಕೆ ಸ್ವೆಟರ್ ಹಾಕಿ ಬಂದ್ರಾಗದು ಚಳಿ ಆಗೈತೆ. ರೊಕ್ಕ ಕೊಡ್ಲಾ? ಆಯ್ತಿಲ್ಲ ತಣ್ಣ ಕುಡಿತಿದ್ ಗಾಡಿ ಬಾಗ್ಲಕ್ಕೆ ಬೇಳೆ ಹಾಕಿರ್ಬ ಇನ್ನೇ ಗಟ್ಟಿಗೆ ಆಯ್ತಾವ. ತೆಳಗಿರ್ಬೇಕಾ? ಇನ್ನೂ ಜಾಸ್ತಿ ಬೇಳೆ ಹಾಕಿದಿರ ಚೆನ್ನಾಗಿಲ್ವಾ? ಅಂಗಡಿ ಬೇಳೆನಾ? ಮನೆವೇ ಇಲ್ಲಿ ಯಾವಲ್ದಲ್ಲಿ ಬೆಳೆದಿಲ್ಲವ. ಈಗ ಮನೆ ಹೊಸ್ಬಿಟ್ಟು ಹೆಂಗೆ ಕೆಲಸ ನಿಮ್ಗೆ? ಕೊಬ್ಬರಿ ಕುಯ್ಬೇಕು, ತೋಟಕ್ಕೆ ಹೋಗ್ಬೇಕು, ದನ ನೀರು ಕುಡಿಸ್ಬೇಕು, ನಾವು ಕುಯ್ಬೇಕು. ನನ್ನ ಮಗಳಿಗೆ ಬಟ್ಟೆ ಹೊಲಿಸ್ಬೇಕು. ಇವತ್ತು ಕರ್ಕೊಂಡು ಹೋಗತ್ತಿಗೆ ರಜೆ ಐತಲ್ಲ? ನೀವೇನೋ ಹಸಿರು ಐತೆ ಹೊಸ್ತೀಯ? ನೀವು ತಗೊಳ್ಳಿ, ನೀವು ತಗೋಬಾರ್ದ. ದುಡ್ಡು ಹೇಳ್ತಾರ ಕಾಣಿಗೆ ಮುಖ್ಯರಿಗೈತ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಮುಖ್ಯರಿಯೋದಲ್ಲ ಎಲ್ಲಿ ಸಂದೆ ತಳಕಾಗೈತ. ನೀವು ದುಡ್ಡು ಉಳಿಸ್ತೀರಾ? ಅಲ್ಲಿ ಇದಕ್ಕೂ ಅಟ್ಟಿದೀನಿ. ಎಲ್ಲ ಅಂತಾರೆ ಶಾಂತಕ್ಕ ಬ್ಯಾಂಕಲ್ಲೇ ಇದ್ದಾರೆ ಅಂತ. ನೀವು ಖರ್ಚು ಮಾಡಲ್ಲ, ನಾನು ಖರ್ಚು ಮಾಡ್ತೀನಿ. ಅದಕ್ಕೆ ನಾನು ತಗಡಿಕೆ ತಳೆ ಶೋಕಿ ಮಾಡ್ತಾಳೆ ಅಂತ ಅಂತಾರೆ. ಖರ್ಚು ಮಾಡಲ್ವಲ್ಲ. ಇಲ್ಲ ಹಂಗಾದ ಇರ್ತೀವಿ. ಅದಕ್ಕೆ ಇವ್ರಿಗೇನು ಇಲ್ವೇನೋ ಅನ್ನೋ ತರ ತಿಳ್ಕೊತಾರೆ. ತುಂಬಾ ಐತೆ ನಮ್ಗಿನ ಜಾಸ್ತಿ. ಇಲ್ಲ ಒಡವೆ ವಸ್ತ್ರ ಎಲ್ಲ ಜಾಸ್ತಿ ಐತೆ, ದುಡ್ಡೆಲ್ಲ ಜಾಸ್ತಿ ಇಟ್ಟವ್ರೆ ದೇವ್ರನೆಗ್ಲು. ಅನ್ನೋದು ಸತ್ಯವಾಗ್ಲೂ ಹೇಳ್ತಾ ಇದೀನಿ ಗೈಸ್, ದುಡ್ಡೆಲ್ಲ ಚೆನ್ನಾಗಿ ಇಟ್ಟವ್ರೆ. ಜಮೀನು ಇಲ್ಲ, 1 ಎಕರೆ ಜಮೀನ್ ಐತೆ. ಅವ್ರಿಗೆ ಎಷ್ಟೈತೆ ಕೇಳಿ? ಎಷ್ಟೈತೆ? ಎಷ್ಟು ಜಮೀನ್ ಇದ್ರೆ ಸಂಪಾದನೆ ಮಾಡಿ ಇಟ್ಟಿರೋ ಜಾಸ್ತಿ. ನಿಮ್ಮಷ್ಟು ಸಂಪಾದನೆ ಮಾಡಿ ನೀವ್ ಮನೆ ಕಟ್ಟಿದ್ರಲ್ವಾ? ಮನೆ ಕಟ್ಟಿದ್ರೆ ಇದ್ ಬರ್ತದ, ಕಡಿಗೂ ಐತದ ಕಣೆ, ಸಾಲು ಆಯ್ತೈತೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಗೊತ್ತೈತಿ. ಸಾಲ 1 ರೂಪಾಯಿ ಸಾಲ ಇಲ್ದಂಗೆ ಸಾಲ ಇಲ್ಲ, ಇರೋದು ದುಡ್ಡೆಲ್ಲ ಚೆನ್ನಾಗಿಟ್ಟವ್ರೆ. ಇಟ್ಟಿರಿ ಹಂಗೊಂದ್ 20 ಲಕ್ಷ ಇದ್ರೆ ಮನೆ ಇಲ್ವೇನೋ ಅಂತ ಹೊಟ್ಟೆ ಹೊರ್ಕ ಹೋಗಿ ಜನ ಹಂಗ್ ಮಾತಾಡೋದು ಸುಮ್ಮನೆ. ಇರೋದು 1 ಎಕರೆ ಜಮೀನ್ ಮಾಡಿಕೊಂಡು ಇರೋ 50 ಮರ ಮಾಡಿಕೊಂಡು. ನಿಮ್ಮ ಮಾವಂಗ್ ಹೇಳ್ಬೇಕಾಗಿತ್ತು. ನಮ್ಮ ಮಾವ ಏನ್ ಮಾಡ್ತೀಯ, ಮಕ್ಳು ಜಾಸ್ತಿ ಆಗ್ಬಿಟ್ಟು ಹೇಳ್ಬೇಕಾಯ್ತು. ಏನ್ ಮಾಡ್ತೀಯ, ಅವತ್ತಿನ ಕಾಲದಲ್ಲಿ ಆ ಮಕ್ಳು ಸಾಕ್ಯಂದ್ ಅಷ್ಟ್ ಸಂಪಾದನೆ ಮಾಡೋದೇ ಕಷ್ಟ. 10, 9, 8 ಮಕ್ಳು ಇರಲ್ಲ. ಅವಾಗೆಲ್ಲ ನಿಜವಾಗ್ಲು ಮಕ್ಳೆಲ್ಲ ಕಮ್ಮಿ ಐತಿದ್ರೆ ಇವತ್ತೆಲ್ಲ ಶ್ರೀಮಂತರಾಗಿರೋರು. ಅವತ್ತಿನ ದಿವಸದಲ್ಲಿ 8, 7 ಡಜನ್ ಗಟ್ಲೆ ಸಾಕ್ಯಾರ. ಆದ್ರೂ ಕಮ್ಮಿ ಅಂತಂದ್ರೆ 7, 6, 10, 12 ಹಿಂಗೆ. ಅವಾಗೆಲ್ಲ 1, 2 ಮಕ್ಳು ಮಾಡ್ಕೊಂಡಿದ್ರೆ ಇವಾಗೆಲ್ಲ ಎಲ್ಲ ಶ್ರೀಮಂತರಾಗಿರೋರು. ಇರೋ ಜಮೀನಲ್ಲಿ ಒಬ್ರೇ ವಾರಸ್ದಾರು ಆಗಿರೋರು ಇರೋರು. ಈಗ ಇರೋ 2 ಸಾಕತ್ತೆ ನಮಗ್ ವನವಾಸು. ಅವತ್ತಿನ ದಿವಸದಲ್ಲಿ ಇವಾಗೆಲ್ಲ ನಿಜವಾಗ್ಲೂ ಜಾಸ್ತಿ ಮಕ್ಳು ಮಾಡ್ಕೊಂಡ್ರೆ ಮುಂದೆ ಬಡಸನ ಜಾಸ್ತಿ ಆಗುತ್ತೆ. 1, 2 ಈಗ 1 ಬೇಡ, 2 ಇರ್ಲೇಬೇಕು ಮಕ್ಳು. 2 ಸಾಕು, 3, 4 ಬೇಡ. ಇರ್ಬಾರ್ದು, 2 ಇರ್ಬೇಕು. ಮುಂದಕ್ಕೆ ದೊಡ್ಡವರಾದ್ಮೇಲೆ ಅವ್ರಿಗೂ ನಮ್ಮ ಅಪ್ಪ ನಮ್ಮಮ್ಮ ಏನೂ ಮಾಡಿಡ್ಲಿಲ್ಲ, ಇಷ್ಟಿಷ್ಟೇ ಬಂತು ಅಂತ ಅಂದ್ಬಿಟ್ಟು ಆಸ್ತಿ ಜಮೀನೆಲ್ಲ ಅವ್ರು ಕೊರಗೋದು ಬೇಡ. 1, 2 ಇದ್ರೆ ಚಂದ ಅಂತ ಅನ್ಸುತ್ತೆ ಅಲ್ವಾ? ಹೊಟ್ಟೆ ತುಂಬಾಯ್ತು ಫುಲ್ಲು. ಇಡ್ಲಿ ತಿನ್ನ ಬಾ ಅಂತ ಕರೆದ್ರೆ ಸರ್ರಾಗಿ ಕಾಳು ಉಪ್ಪಿಟ್ಟು ಮಾಡಾಳೆ, ತಿಂದು ಬಂದ. ಇಲ್ಲ, 4 ಇಡ್ಲಿ ತಿಂದಾಳ. ನಾನು ಅಷ್ಟೇ ಅಪ್ಪ ತಿನ್ನೋದು, ನಾನು ಅದಕ್ಕೆ ಸಣ್ಣಾಗಿರೋದು. ಸುಮ್ ಕೂತ್ಕ. ನಿಜವಾಗ್ಲು ಇನ್ನೆಷ್ಟು ತಿಂತೀರಾ? ಒಂದೊಂದು ಊಟ ಮಾಡುವಾಗ ಬಂದು ಚೆಕ್ ಮಾಡ್ಬೇಕು. ಏಕೆ? ನಾನು ವರ್ಷ ಉಣ್ತೀಯ ಕಮ್ಮಿ ಉಣ್ತೀಯ ಅಂತ. ನಿಮ್ಗೇನು ಅನ್ಸುತ್ತೆ? ನಾನ್ ಕಾಣಂಗೇನು ಊಟ ಕಮ್ಮಿ ಮಾಡಿಲ್ಲ, ಮಾಮೂಲಿ ತಿಂತಾ ಇದೀಯಪ್ಪ. ಅದ ಹೆಂಗ್ ಸಣ್ಣ ಅದೇ? ನನ್ನ ಮಂಕ್ರಿ ತಿಂತೀನ ಅಲ್ಲ, ಮಾಮೂಲಿ ನಮ್ಮ ಹೊಟ್ಟೆಗೆ ಊಟ ಮಾಡೋವಷ್ಟು ಊಟ ಮಾಡ್ತೀಯ. 1/2 ಮುದ್ದೆ ತಿಂತೀಯ, ಅನ್ನ ತಿಂತೀಯ. ಮತ್ತೆ ಹೆಂಗ್ ಸಣ್ಣ ಅದೇ? ಗೈಸ್ ಆಂಟಿ ಯಾವಾಗ್ಲೂ ಏನೋ ವೀಕ್ನೆಸ್ ಐತೆ, ಹೇಳ್ತಾ ಇಲ್ಲ ಗೈಸ್. ಯಾವಾಗ್ಲೂ ಅಂತೀನಿ, ಸಾರಿ. ಆಂಟಿ ಇತ್ತೀಚೆಗೆ ನನಗೆ ಏನೋ ತಿಂತಾ ಇದೆಯಾ, ಸಣ್ಣಾಗಿದೆಯಾ, ನನ್ನ ಫ್ರೆಂಡ್ಸ್ ಎಲ್ಲ ಸಣ್ಣಾಗಿದ್ದಾಳೆ, ವಿಡಿಯೋದಲ್ಲೆಲ್ಲ ಸಣ್ಣ ಕಾಣಿಸ್ತಾಳೆ ಸಂಜು ಅಂತ ಕೇಳ್ತವ್ರೆ. ಫೋನ್ ಮಾಡಿಬಿಟ್ಟು ಅದೇನು ತಿಂತಾಳೆ ಕೇಳು ಅಂತ ಅಂದ್ರಂತೆ. ಅದಕ್ಕೆ ಆಂಟಿ ನೆನ್ನೆ ನನಗೆ ನಿಜ ಹೇಳು, ನಾನು ತಿಂತೀನಿ, ನಾನು ಸಣ್ಣಾಗಬೇಕು ಅಂತ. ಆಂಟಿ ಕರೆಕ್ಟಾಗಿದ್ದಾರೆ ತಾನೆ ಇವಾಗ, ಮೀಡಿಯಮ್ ಆಗಿ. ಮತ್ತೆ ಸಣ್ಣ ಆದರೆ ನೋಡೋಕೊಂದು ಚೂರು ಚೆನ್ನಾಗಿ ಕಾಣಿಸಲ್ಲ. ನೀವು ದಪ್ಪ ಇಲ್ಲ, ಮುಂಚೆ ದಪ್ಪ ಇದ್ರಿ, ಇವಾಗ ಸಣ್ಣಾಗಿದ್ದೀರಾ. ಇನ್ನು ಏನ್ ಸಣ್ಣ ಆಗ್ಬೇಕು ನೀವು, ಚೆನ್ನಾಗಿ ಕಾಣಿಸಲ್ಲ, ಸೀರೆ ಉಟ್ಕೊಂಡ್ರಲ್ಲ. ಕಣಮ್ಮ ಅಂತಾನೆ, ಎಂತದಿಲ್ಲ. ಅಂತದೆ. ಉಪ್ಪಿಟ್ಟು ತಿಂದೇನೆ
ಮನೇಲಿ ಉಪ್ಪಿಡ್ತಿದ್ದ ನೋಡಿ ಇಲ್ಲ ತಿನ್ನಪ್ಪ ನಾನು ಕಣ್ಣಿ ಸುತ್ತಲ್ಲ ಅಲ್ವಾ ಈಗ ತಿನ್ನಪ್ಪ ನಾನು ಉಪ್ಪಿಟ್ಟ ಅಲ್ಲಿ ಉಪ್ಪಿಟ್ಟು ತಿಂತ ಮನೇಲಿ ನೋಡಿ ಫ್ರೆಂಡ್ಸ್ ನಾನು ಹೇಳಿ ಮಾಡು ತಿನ್ನಾಳು ಇನ್ನೊಂದ್ 2 ಇಡ್ಲಿ ತಿನ್ನಾಳು ಉಪ್ಪಿಟ್ಟು ತಿನ್ ಬಂದಾಳೆ ಇಷ್ಟ ತಿಂದೆ ವಿಡಿಯೋದಲ್ಲಿ ನೋಡಿ ನನ್ಗೆ ಗೊತ್ತಿಲ್ವಾ ಯಾಕೆ ಹೇಳ್ದೆ ನನಗೆ ಸಂಜನ್ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರು ವೇಸ್ಟ್ ಅರ್ಥ ನೀನು ಉಪ್ಪಿಟ್ಟು ತಿಂತೋತೆ ಯಾಕೆ ಕೇಳಿದೆ ನೀನು ಕರ್ಕೊಂಡು ಹೋಗ ಅಲ್ಲಿ ಕೇಳಿಸ್ಕೊಳ್ಳೋ ವ್ಯೂವರ್ಸ್ಗೆ ನೋಡ ತಾಯಿ ಅಲ್ಲಿ ಕೇಳಿಸ್ಕೊಳ್ಳೋ ವ್ಯೂವರ್ಸ್ಗೆಲ್ಲ ಕಿವಿ ಚಿಟ್ರು ಹಿಡಿಯುತ್ತೆ ಹಿಂಗೆ ಹರ್ಚ್ಕೊಂಡ್ರೆ ನೀನು ಗೊತ್ತಾ ಅನ್ಬಿಟ್ಟು ಹೇಳ್ತಂದೇವ ನಿನ್ ಮಗಳು ಏನಕ್ಕೆ ನಿಮ್ ಮಗಳು ಇಷ್ಟೊಂದು ಕಿರ್ಚ್ತಾಳೆ ಅಂತೆಲ್ಲ ಆಡ್ಕೋತಾರ ಆಮೇಲೆ ಕಿರ್ಚ್ಕೋಬಾರ್ದು ಮತ್ ಯಾಕೆ ನಿಜ ಹೇಳ್ತೀಯ ಬೇರೆಯವರೆಲ್ಲ ಕೇಳಿ ಮಾರಿ ಮುತ್ತಂಗ್ ಇಕ್ಕೆ ಬಂದೈತೆ ನಾನು ತಿನ್ನಪ್ಪ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನ ಉಪ್ಪಿಟ್ಟು ತಿಂದಿಲ್ಲ ಅಂತಾನೆ ಇಲ್ಲ ಬಂಗಾರ ಕರ್ಕೊಂಡು ಹೋಗ್ತೀನಿ ಸಂತಂಟಿಗೆ ಹೇಳು ತಿಂದಿಲ್ಲ ನಮ್ಮಮ್ಮ ಅಂತ ತಿಂದಿಲ್ವಾ ಸುಳ್ಳು ಯಾಕೆ ಹೇಳ್ದೆ ಮತ್ತೆ ಅಪ್ಪ ಬಿಟ್ಕೊಡ್ತು ಇನ್ನೊಂದು ಬೇಗ ಹೊತ್ತಾಗಿ ಊರಿದ್ರು ಅವರೆಕಾಯಿ ಸುಲಿತಾ ಇದೀವಿ ರಾತ್ರಿಗೆ ಚಿಲ್ಕರೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಚಿಲ್ಕರೆ ಸಾಂಬಾರ್ಗೆ ಮೊಟ್ಟೆ ಊದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಶುಕ್ರವಾರ ನಾನು ನಾಳೆ ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನ್ ಅಲ್ಲಿ ಇದ್ದೀವಿ ಮತ್ತೆ ಹೋಯ್ತೆ ಮಾಡಲ್ಲ ಅದಕ್ಕೆ ಇನ್ನೊಂದ್ ದಿವ್ಸ ಕೇಳಿವಂತ ಇನ್ನೊಂದ್ ದಿವ್ಸ ಮಾಡ್ತೀನಿ ಇನ್ನೇನು ಅವರೆಕಾಯಿ ಆಂಟಿನೇ ಹಾಕಿದ್ರೆ ಬೇಕಾದಂಗೆ ಯಾವ ಬೇಕಾದ್ರೂ ತಿನ್ಬೋದು ಯಾಕೆ ಚಿಂತೆ ಮಾಡ್ತೀನಿ ನಾನಿರುವಾಗ ನೋಡಿ ತಿಂದೆ ಅನ್ನ ಮೊನ್ನೆ ಆಗತ್ತಾಳೆ ಅದಕ್ಕೆ ನೆಂದಿಸ್ ಬೈತಿದ್ರೆ ರೀಲ್ಸಿಗೋಸ್ಕರ ಬೋದಿರೋದು ಯಾರನ್ನು ಬೈದಿಲ್ಲ ನಾನು ನೋಡಿ ಇಷ್ಟು ಕಾಯಲ್ಲಿ ಎಷ್ಟು ಕಾಳು ಸಿಕ್ಕೈತೆ ನೋಡಿ ಇನ್ನು ಸುಲಿಯೋದು ಇಲ್ಲ ಐತೆ ಸಂತೆ ಕಾಳಾದ್ರೆ ಏನು ಗೊತ್ತಾ ಅದ್ರಲ್ಲಿ ಅರ್ಧನೂ ಆಗಲ್ಲ ಹಾಕದ್ ಬೇಡ ಅಂದಿದ್ರೆ ಏನ್ ಮಾಡ್ಬೇಕಾಯ್ತು ಈಗ ಸಂತರಿ ಯೋಸ್ ತಿಂತದ್ದು ಹುಳ ಬಿತ್ತು ಎಲ್ಲೇ ಸಂತೆ ಕಾಳುಗೈಸ್ ಏನು ಗೊತ್ತಾ 2 kg ತಂದು ಸುಲಿದ್ರೂ ಅಷ್ಟು ಕಾಳಾಗಲ್ಲ ನೋಡಿ ನೆನ್ಕತ್ತದಂಗೆ ಬತ್ತು ನನ್ನ ಕೂಸು ಬದ್ಲು ಕಣ ಕೂಸು ಏನ್ ತೋರಿಸ್ತಾರೆ ಏ ಫೋನ್ಗೆ ತಕ್ಕೊಂಡ್ ಅಮ್ಮ ನಮ್ಮಿಬ್ರು ಸೇರ್ಕೊಂಡ್ ದಬ ದಬನ್ ಚಚ್ಚಾಳ ಇಲ್ಲಿ ಮನೆ ಕಟ್ತಾವ್ರೆ ಸೌಂಡು ಇದು ಅಲ್ಲಾಶ್ ಬಡತೈತೆ ಅದೇನೋ ಇದು ಅವ್ರ ಕೈ ಕಣಪದ ಕಣೆ ಸುಲಿಯವು ಮಾಮ ಕಾಟಾಳ ಬಿಡು ಸಾಕು ಮಗು ಪುಟಾಣಿ ಮಗು ಹತ್ತು ನೋಡು ತಲೆ ನೋಡು ಅದಂತೂ ಅರ್ಧ ಜೀವ ತೆಗ್ದೊಳಗ ಗೊಂಬದ ಓವರ್ ಆಕ್ಟಿಂಗ್ ಮಾಡ್ತಾಳೆ ಮಗು ಅಂದ್ರೆ ಅಷ್ಟೇ ಅವಳೆ ಖುಷಿ ಸಂಜೆ ಮುತ್ಕೊಡ್ಕೊಂಡ್ ಕುತ್ಕೋತಾರ ಮಂಡಿಲು ಐತಿ ಮಗ ಸತಿ ಬಂದವಳ ಈ ಅವರೆಕಾಳು ನೆನಾಕ್ಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ ನೈಟು ಅದನ್ನೆಲ್ಲ ತೆಗೆದು ಒಣಗಾಕಿ ಪ್ರಮೋಷನ್ಗೆ ಹೋಗಬೇಕು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಶೂಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಬಟ್ಟೆ ಹೊಲ್ಸೋಕ್ಕೆ ಮೊನ್ನೆ ಹೋಗಿದ್ದೆ ಇವಳು ಅಳತೆ ಕೊಡೋಕ್ಕೆ ಇವಳು ಇರಲಿಲ್ಲ ಬಟ್ಟೆನೂ ಯಾಕೋ ನಂಗೆ ಮ್ಯಾಚಿಂಗ್ ಅಷ್ಟು ಸಿಗಲಿಲ್ಲ ಅದಕ್ಕೆ ಇವಳನ್ನೇ ಕರ್ಕೊಂಡು ಹೋಗ್ಬಿಟ್ಟು ಅಳತೆ ಕೊಟ್ಟಂಗೆ ಆಗುತ್ತೆ ಸ್ವಲ್ಪ ಟೈಮ್ ಇದ್ದರೆ ಹುಡ್ಕೋಕ್ಕೆಲ್ಲ ಸರಿ ಆಗುತ್ತೆ ಅರ್ಜೆಂಟಲ್ಲಿ ನಮಗೆ ಹುಡ್ಕೋಕ್ಕೆಲ್ಲ ಟೈಮ್ ಬೇರೆ ಆಗಿತ್ತು ಅವತ್ತು ಪ್ರಮೋಷನಲ್ಲಿ ಸ್ವಲ್ಪ ಟೈಮ್ ಇರ್ಬೇಕೆಂದ್ರೆ ತೊಗೋತೀವಿ ಅಂತಂದರೆ ಅದಕ್ಕೆ ಇವಾಗ ಅವ್ನು ಕರ್ಕೊಂಡೋಗಿ ಒಂದು ಪೀಸ್ ಹರಿಸ್ಕೊಂಡು ಒಲೆಗೆ ಹಾಕ್ಬಿಟ್ಟು ಬರಬೇಕು ಅವಳೆ ಖುಷಿ ಇಲ್ಲವಳು ಅದರಲ್ಲಿ ಬೆಳಗ್ಗೆ ಅವರೆಕಾಯಿನ ಸುಲ್ಬಿಟ್ಟು ಹೋಗಿದ್ವಲ್ವಾ ಇವಾಗ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಲ್ಕಿಸ್ತಾ ಇದೀವಿ ಎಲ್ಲಾರು ಬನ್ನಿ ಎಲ್ಲರೂ ಚಿಲ್ಕರೆ ಸಾರು ಮಾಡ್ತಾರೆ ನಮ್ಮ ಫೇವ್ರೇಟ್ ಎಲ್ಲ ಬ್ಲಾಗಲ್ಲೂ ಹೇಳಿ ನಾನು ಹೇಳೋದಾಯ್ತು ನೀವು ಕೇಳೋದಾಯ್ತು ಫೇವ್ರೇಟ್ ತರಕಾರಿ ಏನೂ ಆಗ್ತಾ ಇಲ್ಲ ಇವಾಗ ಏನ್ ಗೊತ್ತಾ ಮುಂಚೆ ಸಂತೆಲಿ ಏನಾದ್ರು ತಂದಿದ್ರೆ ಒಂದಿಷ್ಟು ಕಾಳನ್ನ ಹಾಕ್ತಾ ಇದ್ದೆ ಇಷ್ಟು ಕಾಳನ್ನ
ಏನಾದರೂ ಪಲಾವು ಇಲ್ಲ ಅಂತಂದರೆ ಇನ್ನೊಂದು ದಿವಸ ಮಾಡ್ತಾಯಿದ್ದೆ. ಇವಾಗ ಆಂಟಿ ಯಾರ್ದಲ್ವ ಇದು ಅವರೆಕಾಯಿ ಎಷ್ಟು ಬೇಕಾದ್ರೂ ಕಿತ್ಕೊಬೋದು ತಿನ್ಬೋದು. ಅದಕ್ಕೆ ಇದೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಾಳೆ ಇನ್ನು ಕಿತ್ಕೊಬರ್ಬೋದು. ನಾಳೆ ಇರಲ್ಲ. ಅಯ್ಯೋ ನೆನ್ನೆ ಹೋಗಿ ಮುಳ್ಳೆಲ್ಲ ಚುಚ್ಕೊಬರ್ತೀವಿ. ರಾಗಿ ಕುಯ್ಯೋವರೆಗೂ ಹೋಗ್ತು. ಇಲ್ಲಾಂದ್ರೆ ಒಂದು ಚೀಲ ಕಟ್ಕೊಂಡ್ಬಿಡ್ತೀವಿ. ಕಾರಿ ಚೀಲ ಕಟ್ಕೊಂಡು ಗರಿ ಗರಿ ಅಂತಾವೆ ಕಾಳು. ಹೆಂಗವ್ ನೋಡಿ ಇಲ್ಲ ಹಂಗೆ. ಹಾ ಹಾ ಹಾ. ಆದ್ರೆ ನಂಗೂ ಐತೆ ಸಂಜು ಮನೆ ಕಾಳು ಮೊಟ್ಟೆ ಸಂತೆ ಕಾಳು ಚಮಕಲ್ ಕಣ ಬೇಯಿಸ್ಬಿಟ್ರೆ ಬೇಯಿಸಿದ್ರು ಗಟ್ಟಿ ಅಲ್ವಾ ಸಂತೆಕಾಳು. ಅಡುಗೆ ಆಯಿತು. ಇವಾಗ ಊಟಕ್ಕೆ ಕೊಡ್ತಾ ಇದ್ದೀನಿ. ನಮ್ಮಂದ್ರೆ ಫೋನ್ ನೋಡ್ಕೊಂಡು ಕೂತವ್ರು. ಊಟ ಮಾಡಿ ಬನ್ನಿ ಅಂದರೆ ಟೈಮ್ ಬಂದು 9:30 ಬನ್ನಿರಿ. ಬಿಸಿ ರಾಗಿ ಬಾಲ್ ಮುದ್ದೆ ಕಟ್ಟು 1 ಗಂಟೆ ಆಯಿತು. ಆದರೆ ಊಟ ಮಾಡ್ತಿರೋದು ಇವಾಗ. ಟೇಸ್ಟ್ ಕೇಳಂತಡ್ರಿ. ಚೆನ್ನಾಯ್ತಾ? ಹಾಂ ಸೂಪರ್ ಆಯ್ತಾ? ಇಷ್ಟನಾ ಚಿಲ್ಕರೆ ಕಾಳು ಸಾರು? ಅದಕ್ಕೆ ಬೆಣ್ಣೆ ಹಾಕೊಂಡು ತಿಂತಾಯಿದ್ರೆ ಗೈಸ್. ಇವಾಗ ಊಟ ಎಲ್ಲ ಆಯಿತು. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಬೀರಿಗೆ ಕೊಬ್ಬರಿ ಕಟ್ ಮಾಡ್ತಾಯಿದ್ದೀವಿ. ಇಷ್ಟೊತ್ತಿನಲ್ಲೇ ಕಟ್ ಮಾಡಬೇಕು. ನಮ್ಗೆ ಟೈಮೇ ಸಿಗೋಲ್ಲ. ಆಂಟಿಗೆ ಟೈಮ್ ಸಿಗೋದು ನನಗೆ ಸಿಗೋದು. ಅದಕ್ಕೆ ಇಷ್ಟೊತ್ತಿನಲ್ಲೇ ಕಟ್ ಮಾಡಬೇಕು. ಲಾಸ್ಟ್ ಇಯರು ಇಷ್ಟೇನು ಬ್ಯುಸಿ ಇರಲಿಲ್ಲ. ಬ್ಯುಸಿನೇ ಇರಲಿಲ್ಲ ಬಿಡಿ. ಮನೆ ಕೆಲಸ ಬಿಟ್ರೆ ಏನಿರಲಿಲ್ಲ. ಆದ್ರೂ ನೈಟ್ ಹೊತ್ತೇನೆ ಕಟ್ ಮಾಡ್ಕೊಂಡಿದ್ದು ಹೋದ ವರ್ಷಲೂ. ಇವಾಗ ಟೈಮು 10:45. ನಾನು ತೂರ ಮನೇಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಕಟ್ ಮಾಡಿದ್ದೀವಿ. ಇದೊಂದು ಸ್ವಲ್ಪ ಎರಿಬೇಕು. ಒಂದ್ರಲ್ಲಿ ಎರಿಯೋಕ್ಕಾಗಲ್ಲ. ನೆನ್ನೆ ನಾನೊಂದು 2 ಕೊಬ್ಬರಿ ಇಷ್ಟೊತ್ತಿನಲ್ಲೇ ಕಟ್ ಮಾಡಿದ್ದೆ. ಅಂದರೆ ಇಸ್ಕೊಬಂದು ಐತೆ ಎಲ್ಲ ನಿದ್ದೆ ಬರ್ತಾವೆ. ಕರೆಕ್ಟಾಗಿ 11 ಗಂಟೆ ಆಗೇ ಆಗುತ್ತೆ ಡೈಲಿ. ಅದಕ್ಕೆ